ಎಲ್ಲರಿಗೆ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಅಂದರೆ 9ನೇ ಕ್ಲಾಸಲ್ಲಿ ಕೆಲವೊಂದು ಆಕೃತಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಅಂದರೆ ತ್ರಿಭುಜಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ, ಚತುರ್ಭುಜಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ, ವೃತ್ತಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ, ತ್ರಾಪಿಜ್ಯ, ವಜ್ರಾಕೃತಿ, ಆಯತ ಎಲ್ಲ ಆಕೃತಿಗಳ ಬಗ್ಗೆ ನಾವೇನು ಮಾಡಿದ್ದೀವಿ ಅಂದರೆ ಅಭ್ಯಾಸ ಮಾಡಿದ್ದೀವಿ. ಮತ್ತು ಸಮರೂಪ ಆಕೃತಿಗಳ ಬಗ್ಗೆನೂ ಅಭ್ಯಾಸ ಮಾಡಿವಿ, ಸರ್ವಸಮ ಆಕೃತಿಗಳ ಬಗ್ಗೆನೂ ಅಭ್ಯಾಸ ಮಾಡಿವಿ. ಗಮನ, ಇವತ್ತಿನ ತರಗತಿಯಲ್ಲಿ 10ನೇ ಕ್ಲಾಸ್ ತರಗತಿಯಲ್ಲಿ ಘಟಕ 2 ತ್ರಿಭುಜಗಳು ಘಟಕದಲ್ಲಿ ನಾವು ಏನೇನು ಅಭ್ಯಾಸ ಮಾಡಬೇಕು ಸ್ಪಷ್ಟವಾಗಿ ನೋಡೋಣ. ಓಕೆ, ಎಸ್, ಇಲ್ಲಿ ಬರೆದಿದೆ ನೋಡ್ರಿ, ಸಮರೂಪ ಆಕೃತಿಗಳು ಹೆಡ್ಡಿಂಗ್ ಇದೆ, ಸರ್ವಸಮ ಆಕೃತಿಗಳು ಹೆಡ್ಡಿಂಗ್ ಇದೆ. ನೆನಪಲ್ಲಿ ಇಲ್ಲಿ ನಾನು 2 ವರ್ಗಗಳನ್ನು ಬಿಡಿಸಿದ್ದೇನೆ. ಇದೊಂದು ಜಸ್ಟ್ ಫಾರ್ ಆಕ್ಟಿವಿಟಿ ಅನ್ಕೊಳ್ಳೋಣ. 2 ವರ್ಗಗಳಿವೆ, 2 ವೃತ್ತಗಳಿವೆ ಮತ್ತು 2 ತ್ರಿಭುಜಗಳಿವೆ, 2 ತ್ರಾಪಿಜ್ಯಗಳಿವೆ. ಗಮನವಿಟ್ಟು ನೋಡ್ರಿ, ನಾನು ಇಲ್ಲಿ 2 ಆಕೃತಿ, 2 ಜೊತೆ ಆಕೃತಿ, ಇಲ್ಲಿ 2 ಜೊತೆ ಆಕೃತಿಗಳನ್ನು ನಾನು ಬಿಡಿಸಿದ್ದೇನೆ. ನಿಮಗೆ ನೆನಪಿಟ್ಕೋಬೇಕಾಗುತ್ತೆ. ಈಗ ಈ ವರ್ಗಗಳನ್ನು ನೋಡಿದರೆ ಒಂದು ದೊಡ್ಡ ವರ್ಗ ಅದ, ಒಂದು ಸಣ್ಣ ವರ್ಗ ಅದ, ಚೌಕದ 2 ಅದ. ಇಲ್ಲಿ ಒಂದು ದೊಡ್ಡ ವೃತ್ತ ಅದ, ಇಲ್ಲಿ ಒಂದು ಸಣ್ಣ ವೃತ್ತ ಅದ. ಅದೇ ರೀತಿ ಇಲ್ಲಿ 2 ತ್ರಿಭುಜಗಳ ಸೇಮ್ ಅಳತೆಗಳನ್ನು ಹೊಂದಿವೆ, ಇಲ್ಲಿ 2 ತ್ರಿಭುಜಗಳ ಸೇಮ್ ಅಳತೆಗಳನ್ನು ಹೊಂದಿವೆ. ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತದೆ? ಗಮನ ಇರಬೇಕು. ಏನಪ್ಪ ಅಂದ್ರೆ 2 ವರ್ಗಗಳಲ್ಲಿ ನೋಡ್ಲಿಕ್ಕೆ ಸೇಮ್ ಅದಾವ, ಆದ್ರೆ ಒಂದು ಸಣ್ಣದು ಒಂದು ದೊಡ್ಡದು, ಬರೇ ಚಂದದ ಫೈನ್. ಅಂದ್ರೆ ಏನರ್ಥ ಇದೆ ಅಂದ್ರೆ ಆಕಾರದಲ್ಲಿ ಒಂದೇ ಅದಾವ. ಗಮನ ಇರಬೇಕು, ಆಕಾರದಲ್ಲಿ ಒಂದೇ ಅದಾವೆ, ಗಾತ್ರದಲ್ಲಿ ಬೇರೆ ಬೇರೆ ಇದಾವೆ. ಗಮನ, ಆಕಾರದಲ್ಲಿ ಒಂದೇ, ಇದನ್ನು ವರ್ಗನೆ, ಇದನ್ನು ವರ್ಗನೆ. ಈಗ 2 ಮನುಷ್ಯರುಗಳನ್ನ ಕಂಪೇರ್ ಮಾಡಿದ್ರೆ ನೋಡ್ಲಿಕ್ಕೆ ಅವ್ರಿಗೆ ನಾವು ಮನುಷ್ಯರೇ ಅಂತೀವಿ. ಅದು ಒಬ್ಬ ಹೈಟ್ ಇರ್ತಾನ, ಒಬ್ಬ ಗಿಡ್ ಇರ್ತಾನ, ಒಬ್ಬ ದಪ್ಪ ಇರ್ತಾನ, ಒಬ್ಬ ತೆಳಗಿರ್ತಾನೆ, ಹಿಂಗಿರ್ತದೆ. ಇದರ ಅರ್ಥ ಏನಪ್ಪ ಅಂದ್ರೆ ಆಕಾರದಲ್ಲಿ ಒಂದೇ ಇದಾವ 2 ಆಕೃತಿಗಳು, 2 ವರ್ಗಗಳು, 2 ವೃತ್ತಗಳು ಆಕಾರದಲ್ಲಿ ಒಂದೇ ಇದಾವೆ. ಗಮನ ಹರಿಸ್ರಿ, ಆಕಾರದಲ್ಲಿ ಒಂದೇ ಇದ್ದು ಗಾತ್ರದಲ್ಲಿ ಬೇರೆ ಬೇರೆ ಇದ್ದಂಥ ಆಕೃತಿಗಳಿಗೆ ನಾವು ಸಮರೂಪ ಆಕೃತಿಗಳೆಂದು ಕರೆಯುತ್ತೇವೆ, ಸಮರೂಪಿಗಳೆಂದು ಕರೆಯುತ್ತೇವೆ. ಉದಾಹರಣೆ ಒಂದು ಹೇಳ್ತಾನೆ. ಏನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ವಿಧಾನಸೌಧ, ಒಂದು ದೊಡ್ಡ ವಿಧಾನಸೌಧವನ್ನ ನೋಡ್ರಿ, ಚಿತ್ರದಲ್ಲಿರುವಂಥ ವಿಧಾನಸೌಧನ ನೋಡ್ರಿ. ನೀವು ಬೆಂಗಳೂರು ವಿಧಾನಸೌಧನ ನೋಡ್ರಿ, ಅದೇ ಬೆಂಗಳೂರು ವಿಧಾನಸೌಧವನ್ನ ನಾವು ಫೋಟೋ ಹೊಡೆದು ನೋಡಿದ್ರ ನೋಡ್ಲಿಕ್ಕೆ ಸೇಮ್ ಕಾಣ್ತವೆ. ವಿಧಾನಸೌಧ ಎಷ್ಟು ಡೋರು ಎಲ್ಲ ಸೇಮ್ ಕಾಣ್ತವೆ. ಆದ್ರೆ ಈ ಚಿತ್ರದಲ್ಲಿ ಇರ್ತದಲ್ಲ, ಫೋಟೋದಲ್ಲಿ ಸಣ್ಣದಿರ್ತದೆ, ಅಲ್ಲಿ ವಿಧಾನಸೌಧ ಅದು ದೊಡ್ಡದಿರ್ತದೆ. ಅಂದ್ರೆ ಗಮನ ಏನಪ್ಪ ಅಂದ್ರೆ ಆಕಾರ ಒಂದೇ, ಎಲ್ಲ ಸೇಮ್, ಆದ್ರೆ ಗಾತ್ರಗಳು ಬೇರೆ ಬೇರೆ ಇರ್ತವೆ. ಇಂಥ ಆಕೃತಿಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಮರೂಪಿ ಆಕೃತಿಗಳು, ಸಮರೂಪತೆ ಅಂತ ಕರಿತೀವಿ. ಗಮನ, ಇವೆರಡು ಸಮರೂಪ ಆಕೃತಿಗಳು ಮತ್ತು ಇವೆರಡು ವೃತ್ತಗಳು ಸಮರೂಪ ಆಕೃತಿಗಳು, ನೆನಪಿಡಬೇಕು. ಹಾಗಾದ್ರೆ ನಾನು ಬರೀತೇನೆ, ವರ್ಗ ABCD ನೋಡ್ರಿ, ಈ ಚಿಹ್ನೆಗೆ ನಾವು ವರ್ಗ XYZ. ಗಮನ ಬೇಕು, ವೆರಿ ಫೈನ್, ವೆರಿ ಇಂಪಾರ್ಟೆಂಟ್. ಈ ಚಿಹ್ನೆ ಅದಲ್ಲ, ಇದಕ್ಕೆ ನಾವು ಸಮರೂಪತೆಯನ್ನು ಗುರುತಿಸುವಂತ ಚಿಹ್ನೆ. ABCD ಸಮರೂಪ XYZD ಅಂದ್ರೆ
ವರ್ಗ ABCD ಅದ, ಸಮರೂಪತೆ ಅದ, ವರ್ಗ XYZP ಅದ. ಹಾಗಾದ್ರೆ ಇವೆರಡೂ ಸಮರೂಪತೆಯನ್ನು ಗುರುತಿಸ್ತವೆ. ಹಾಗಾದ್ರೆ ವೃತ್ತ 1 C1, ವೃತ್ತ 1 C2, ವೃತ್ತ 2 C1 ಮತ್ತು C2 ಪರಸ್ಪರ ಸಮರೂಪತೆಯನ್ನು ಹೊಂದಿರುತ್ತವೆ. ನೆನಪಿಟ್ಕೋಬೇಕು. ಹಾಗಾದ್ರೆ ಗಮನ ಇರಬೇಕು, ಸಮರೂಪ ಆಕೃತಿಗಳನ್ನು ಹೀಗಿರ್ತವೆ ನೆನಪಲ್ಲಿ. ಮತ್ತೆ ನಾವು ಗಣಿತವಾಗಿ ಮತ್ತೆ ಹೇಳೋಣ. ನೆಕ್ಸ್ಟ್ ಇಲ್ಲಿ ಬರೋಣ, ಸರ್ವಸಮ ಆಕೃತಿಗಳು. ಸರ್ವಸಮ ಆಕೃತಿಗಳಂದ್ರೆ ಆಕಾರದಲ್ಲಿ ಒಂದೇ ಇರಬೇಕು, ಗಾತ್ರದಲ್ಲಿ ಒಂದೇ ಇರಬೇಕು ಅಂತ ನಾವು ಸರ್ವಸಮ ಆಕೃತಿಗಳಂತ ಹೇಳ್ತೀವಿ. ಹಾಗಾದ್ರೆ ಎರಡು ತ್ರಿಭುಜಗಳಿವೆ, ಇವು ಸಮರೂಪ ತ್ರಿಭುಜಗಳು. ಸಮರೂಪ ಅಂದ್ರೆ ಎಲ್ಲಾ ಬಾವು ಒಂದೇ ಅಳತೆಯನ್ನು ಹೊಂದಿವೆ, ಒಂದೇ ಅಳತೆಯನ್ನು ಹೊಂದಿವೆ. ಎಲ್ಲಾ ಸಮರೂಪ ತ್ರಿಭುಜಗಳು ಅಥವಾ ಸಮಕೋನೀಯ ತ್ರಿಭುಜಗಳು ಏನಾಗಿರ್ತವಪ್ಪ ಅಂದ್ರೆ ಸರ್ವಸಮವಾಗಿರುತ್ತವೆ. ಅಥವಾ ಎಲ್ಲ ಸಮರೂಪ ವೃತ್ತಗಳು ಸರ್ವಸಮ ವೃತ್ತಗಳಾಗಿರುತ್ತವೆ. ಹಾಗಾದ್ರೆ ಸರ್ವಸಮವನ್ನು ಗಮನ ಇರಬೇಕು. ಒಂದು ಆಕೃತಿಯ ಮೇಲೆ ಇನ್ನೊಂದು ಆಕೃತಿ ಗಮನ. ಇಲ್ಲಿ ಎರಡು ನಾನು ತ್ರಿಭುಜಗಳು ತಗೋದೆ, ಎರಡು ತ್ರಿಭುಜಗಳು, ಇವೆರಡು ತ್ರಿಭುಜಗಳು. ಈ ಎರಡೂ ತ್ರಿಭುಜಗಳಲ್ಲಿ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಈ ಎರಡೂ ತ್ರಿಭುಜಗಳಲ್ಲಿ ಇವು ಒಂದೇ ಗಾತ್ರವನ್ನು ಹೊಂದಿರಬೇಕು ಮತ್ತು ಒಂದೇ ಆಕಾರವನ್ನು ಹೊಂದಿರಬೇಕು. ಅಂತಕ್ಕೆ ನಾವು ಸರ್ವಸಮ ಅಂತ ಕರಿತೀವಿ. ಹಾಗಾದ್ರೆ ಒಂದರ ಮೇಲೆ ಒಂದು ಇಟ್ಟರೆ ಅವು ಪರಸ್ಪರ ಐಕ್ಯವಾಗ್ತಿರ್ಬೇಕು. ಹೀಗೆ ಇಟ್ಬಿಟ್ರೆ ಒಂದಕ್ಕೊಂದು ನಾನು ಹಿಂಗೆ ಇಟ್ಬಿಡ್ತೀನಿ ನೋಡ್ರಿ, ಪರಸ್ಪರ ಹಿಂಗೆ ಐಕ್ಯ ಆಗಿಬಿಟ್ಟು ನೋಡ್ಲಿಕ್ಕೆ ಒಂದೇ ಕಾಣಿಸ್ತದೆ. ಇಲ್ಲಿ ಎರಡು ತ್ರಿಭುಜಗಳು ನೋಡಿ, ಎರಡು ತ್ರಿಭುಜಗಳು ಒಂದರ ಮೇಲೆ ಒಂದು ಇಟ್ಬಿಡ್ತಾನೆ, ಹಿಂಗೆ ಐಕ್ಯ ಆಗಿಬಿಟ್ಟು. ಐಕ್ಯ ಆದಾಗ ಒಂದೇ ಕಾಣಿಸ್ತದೆ. ಅಂದ್ರೆ ಪರಸ್ಪರ ಐಕ್ಯವಾಗುವಂತ ಆಕೃತಿಗಳನ್ನು ಕೂಡ ನಾವೇನಂತೀವಿ ಸರ್ವಸಮ ಆಕೃತಿಗಳು ಅಥವಾ ಸರ್ವಸಮ ತ್ರಿಭುಜಗಳು ಅಂತ. ಈ ಗಮನ ಇರಲಿ, ತ್ರಿಭುಜ ABC ಅದು ನೋಡ್ರಿ, AB ಭಾವಿನ ಅಳತೆ 3 ಸೆಂಟಿಮೀಟರ್ ಅದ, AC 3 ಸೆಂಟಿಮೀಟರ್ ಅದ, BC 3 ಸೆಂಟಿಮೀಟರ್ ಅದ. ಅದೇ ರೀತಿ PQ 3 ಸೆಂಟಿಮೀಟರ್ ಅದ, PR 3 ಸೆಂಟಿಮೀಟರ್ ಅದ, QR 3 ಸೆಂಟಿಮೀಟರ್. ಹಾಗಾದ್ರೆ ಇವು ಸರ್ವಸಮ ತ್ರಿಭುಜಗಳು. ಯಾಕ? ಎಲ್ಲ ಅಳತೆ ಭಾವಗಳ ಅಳತೆಗಳು ಒಂದೇ ಅದಾವ. ಪರಸ್ಪರ ಒಂದಕ್ಕೊಂದು ತಂದು ಇದ್ರ ಮ್ಯಾಗ ಇಟ್ಬಿಟ್ರೆ ಇದು ಒಂದೇ ಐಕ್ಯ ಆಗ್ಬೋದು, ಒಂದೇ ಕಾಣಿಸ್ತದೆ. ಇಂಥವು ನಾವೇನು ಕರಿತೀವಪ್ಪ ಅಂದ್ರೆ ಸರ್ವಸಮ ತ್ರಿಭುಜಗಳು ಅಂತ. ಅದೇ ರೀತಿ ಗಮನ, ಈ ತ್ರಾಪಿಜ್ಯ PQRS ಅದ, MNOP ಅದ. ಇವೆರಡು ಒಂದರ ಮೇಲೆ ಒಂದು ತಂದು ಬಿಟ್ಬಿಟ್ರೆ ಇವು ಐಕ್ಯಗೊಳ್ತಾವೆ. ಹಾಗಾದ್ರೆ ಇವು ಕೂಡ ಆಕಾರ ಮತ್ತು ಗಾತ್ರದಲ್ಲಿ ಒಂದೇ ಅದಾವ. ಹಾಗಾದ್ರೆ ನಾನು ಗಣಿತವಾಗಿ ರೇಖಾಗಣಿತವಾಗಿ ಬರೀಬೇಕಂದ್ರೆ ಏನ್ ಬರೀತೀವಪ್ಪ ಅಂದ್ರೆ ತ್ರಿಭುಜ ABC ನೋಡ್ರಿ, ಇದು ಸರ್ವಸಮ ಚಿಹ್ನೆ. ತ್ರಿಭುಜ ABC ಸರ್ವಸಮ, ತ್ರಿಭುಜ PQR. ಹೀಗೆ ನಾವು ಸರ್ವಸಮ ಚಿಹ್ನೆಯನ್ನು ಗುರುತಿಸ್ತೇವೆ. ಗಮನ ಇರಬೇಕು. ಇದು ಸರ್ವಸಮತೆಯನ್ನು ಗುರುತಿಸುವಂತ ಚಿಹ್ನೆ, ಇದು ಸಮರೂಪಿಯನ್ನು ಗುರುತಿಸುವಂತ ಚಿಹ್ನೆ. ನೆನಪಿಟ್ಕೋಬೇಕು. ಎಸ್, ಓಕೆ. ಹಾಗಾದ್ರೆ ಈ ಟೈಪ್ ನೀವು ಕೆಲವೊಂದು ಆಕೃತಿಗಳನ್ನು ರೆಡಿ ಮಾಡಬಹುದಲ್ಲ. ಎಸ್, ತ್ರಾಪಿಜ್ಯ ಮಾಡಿನಿ. ನೀವು ಮನೆಯಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಸರ್ವಸಮ ವಜ್ರಾಕೃತಿಯನ್ನು ಮಾಡಿ, ಸಮರೂಪ ವಜ್ರಾಕೃತಿಯನ್ನು ಮಾಡಿ, ಮತ್ತು ಸರ್ವಸಮ ಆಯತ ಮಾಡಿ, ಸಮರೂಪ ಆಯತಗಳನ್ನು ಮಾಡಬಹುದಲ್ಲ. ಎಸ್, ಗುಡ್. ಹಾಗಾದ್ರೆ ಮುಂದುವರೆದು ಗಮನದಲ್ಲಿ ಇದು ನಾವೀಗ ಜನರಲ್ ಆಗಿ ಹೇಳಬೇಕು, ಅಂಡರ್ಸ್ಟ್ಯಾಂಡಿಂಗ್. ಈ ಗಣಿತವಾಗಿ ಹೇಳ್ತೇನೆ. ಈಗ ಅಳಿಸ್ತೀನಿ ನೋಡಿ, ಇದು ಅಳಿಸಿ. ಓಕೆ, ಇದು ಅಳಿಸ್ತೀನಿ. ಗಮನದಲ್ಲಿ ಅಳಿಸ್ತೀನಿ. ನಾನು ಇಲ್ಲಿ ಒಂದು ತ್ರಿಭುಜ ಹಾಕ್ತೇನೆ. ತ್ರಿಭುಜವನ್ನ ಹಾಕೋಣ. ನೆನಪಿರಲಿ, ತ್ರಿಭುಜ ABC ಅನ್ಕೊಳ್ಳೋಣ. ದಿಸ್ ಇಸ್ ತ್ರಿಭುಜ ABC. ಇದರ ಹೆಸರು ABC ಆಗಿರಲಿ. ಇಲ್ಲೊಂದು ತ್ರಿಭುಜವನ್ನು ಹಾಕ್ತೇನೆ. ದಿಸ್ ಇಸ್ ದಿಸ್ ಮಚ್. ಇದು ಒಂದು ತ್ರಿಭುಜ PQR ಆಗಲಿ, PQR ಆಗಲಿ. ಗಮನದಲ್ಲಿ ಕೋನ ಎಗೆ ಕೋನ P ಇದೆ. ಇದಕ್ಕೆ ನಾವು ಅನುರೂಪ ಕೋನಗಳು ಅಂತ ಕರಿತೀವಿ. ಗಮನ ಇರಬೇಕು. ನೆಕ್ಸ್ಟ್ ಕೋನ B ಗೆ
ಕೋನ ಕ್ಯೂ ಇದೆ, ಇದಕ್ಕೆ ನಾವು ಅನುರೂಪ ಕೋನ ಅಂತ ಕರಿತೀವಿ. ಎದರ ಅನುರೂಪ? ಬಿದ ಅನುರೂಪ ಕ್ಯೂ ಇದೆ, ಎದ ಅನುರೂಪ ಪಿ ಇದೆ. ಅದೇ ರೀತಿ ಸಿದ ಅನುರೂಪ ಯಾವುದಿದೆ? ಎಸ್, ಕೋನ ಆರ್ ಇದೆ. ನೆಕ್ಸ್ಟ್ ಎಪಿಗೆ ಅನುರೂಪ ಭಾವವು ಪಿ ಕ್ಯೂ ಇದೆ. ಗಮನ ನೋಡ್ರಿ, ಎಬಿಗೆ ಅನುರೂಪವಾದಂತಹ ಭಾವವು ಪಿ ಕ್ಯೂ ಇದೆ. ನೆಕ್ಸ್ಟ್ ಎಸಿಗೆ ಅನುರೂಪವಾದಂತಹ ಭಾವವು ಪಿ ಕ್ಯೂ ಇದೆ, ಪಿ ಆರ್ ಇದೆ. ಅದೇ ರೀತಿ ಬಿಸಿಗೆ ಅನುರೂಪವಾದಂತಹ ಭಾವವು ಕ್ಯೂ ಆರ್ ಇದೆ. ಇದನ್ನು ನೋಡಿದಾಗ ನಮ್ಗೆ ಏನು ಅನಿಸ್ತಪ್ಪ ಅಂದ್ರೆ, ಗಮನ ಇರಬೇಕು, ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರಬೇಕು. ನಿಬಂಧನೆ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರಬೇಕು. ಇದರ ಅರ್ಥ ಏನಂದ್ರೆ, ಎ ಬಿಗೆ ಅನುಪಾತ ಪಿ ಕ್ಯೂ ಇರಬೇಕು, ಈಸ್ ಈಕ್ವಲ್ಸ್ ಬಿ ಸಿಗೆ ಅನುಪಾತ ಕ್ಯೂ ಆರ್ ಇರಬೇಕು, ಈಸ್ ಈಕ್ವಲ್ಸ್ ಎ ಸಿಗೆ ಅನುಪಾತ ಪಿ ಆರ್ ಇರಬೇಕು. ಗಮನ ಮತ್ತು ಜನರಲ್ ಏನ ನಾ ಬರ್ತದೆ. ಗಮನ, ಎ ಬಿಗೆ ಅನುಪಾತ ಪಿ ಕ್ಯೂ ಇರಬೇಕು, ಬಿ ಸಿಗೆ ಅನುಪಾತ ಕ್ಯೂ ಆರ್ ಇರಬೇಕು, ಅಥವಾ ಸಿ ಎಗೆ ಅನುಪಾತ ಹಿಂಗೆ ಕ್ಲಾಕ್ ವೈಸ್ ಕೊಡೋದು, ಸಿ ಎಗೆ ಅನುಪಾತ ಸಿ ಆರ್ ಪಿ ಇರಬೇಕು. ಇದರ ಅರ್ಥ ಏನಪ್ಪಾ ಅಂದ್ರೆ, ಕೊಟ್ಟಿರುವ ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರಬೇಕು. ಇದು ಒಂದು ಕಂಡೀಷನ್. ಅರ್ಥಾತ್ ಇದೊಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಅಂದ್ರೆ, ಕೋನ ಎಗೆ ಅನುರೂಪ ಏನಿರ್ಬೇಕಪ್ಪ ಅಂದ್ರೆ ಕೋನ ಪಿ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಕೋನ ಬಿಗೆ ಕೋನ ಕ್ಯೂ ಇರಬೇಕು. ಅದೇ ರೀತಿ ಕೋನ ಸಿಗೆ ಕೋನ ಆರ್ ಇರಬೇಕು. ಗಮನ ಇರಲಿ, ಕೋನ ಎಗೆ ಅನುರೂಪ ಒಂದೇ ಬದಿಯಲ್ಲಿರುವಂತವಕ್ಕೆ ನಾವು ಅನುರೂಪ ಅಂತ ಕರಿತೀವಿ. ನೀವು 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ನಲ್ಲಿ ಅನುರೂಪ ಕೋನಗಳನ್ನು ಅಭ್ಯಾಸ ಮಾಡಿದ್ದೀರಿ, ನೆನಪಿರಲಿ. ಹಾಗಾದ್ರೆ ಕೋನ ಎಗೆ ಕೋನ ಪಿ ಆಗಿದೆ, ನೆನಪಿರಲಿ. ಅದೇ ರೀತಿ ಕೋನ ಬಿಗೆ ಅನುರೂಪ ಕೋನ ಕ್ಯೂ ಇದೆ, ಗೊತ್ತಿದೆ ನಿಮಗೆ. ಅದೇ ರೀತಿ ಕೋನ ಸಿಗೆ ಕೋನ ಆರ್ ಅನುರೂಪವಿದೆ. ಹಂಗಂದ್ರೆ ಏನು ಈ ನಿಬಂಧನೆ? ಯಾವುದೇ ಎರಡು ಆಕೃತಿಗಳು ಕೊಡ್ರಿ, ಈ ತ್ರಿಭುಜನೇ ತಗೋರಿ, ಚತುರ್ಭುಜನೇ ತಗೋರಿ, ತ್ರಾಪಿಜ್ಯನೇ ತಗೋರಿ, ಆಯತ ತಗೋರಿ, ಯಾವುದೇ ಆಕೃತಿಗಳನ್ನು ನೀವು ತಗೋರಿ, ಕೊಟ್ಟಿರುವಂತ ಆಕೃತಿಗಳಲ್ಲಿ ಅನುರೂಪ ಭಾವಗಳೇ ಸಮಯ ಅಥವಾ ಸಮಾನುಪಾತದಲ್ಲಿರಬೇಕು. ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು. ಅಂಥ ಆಕೃತಿಗಳಿಗೆ ನಾವು ಮತ್ತೆ ಸಮರೂಪ ಆಕೃತಿಗಳನ್ನು ಕರಿತೀವಿ. ಇದು ಒಂದು ನಿಬಂಧನೆ. ಮುಂದೆ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್, ಗಮನ ಇರಲಿ, ವೆರಿ ಇಂಪಾರ್ಟೆಂಟ್ ಕೇಸ್. ಯಾವ ಆಕೃತಿಗಳಲ್ಲಿ ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆಯೋ ಅಂಥ ಆಕೃತಿಗಳನ್ನು ನಾವು ಸಮರೂಪ ಆಕೃತಿಗಳಂತ ಕರಿತೀವಿ, ನೆನಪಿರಲಿ. ಹಾಗಾದರೆ ಅಥವಾ ಯಾವ ಆಕೃತಿಗಳಲ್ಲಿ ಗಮನದಲ್ಲಿ ಅನುರೂಪ ಕೋನಗಳು ಸಮ ಇದ್ದು ಅಂದರೆ ಅಂಥ ಆಕೃತಿಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಮರೂಪ ಆಕೃತಿಗಳನ್ನು ಕರಿತೀವಿ. ಈ ಎರಡು ನಿಬಂಧನೆಗಳ ನಾವು ಸ್ಯಾಟಿಸ್ಫೈಸ್ ಮಾಡಬೇಕು. ಸಿಮಿಲರ್ ಟ್ರಯಾಂಗಲ್ಸ್, ಸಿಮಿಲರ್ ಫಿಗರ್ಸ್, ಗಮನ, ಅಥವಾ ಸಿಮಿಲರ್ ಸ್ಟ್ರಕ್ಚರ್ಸ್. ಅದೇ ರೀತಿ ಇಲ್ಲಿ ಬರಬೇಕು. ಈಗ ಇದೊಂದು ಕಂಡೀಷನ್ ನಿಮಗೆ ಗಮನ. ಈಗ ಇನ್ನೊಂದು ಕಂಡೀಷನ್ ಬರ್ತೇನೆ, ಏನಪ್ಪ ಅಂದರೆ, ಒಂದು ವೇಳೆ ಎರಡು ತ್ರಿಭುಜಗಳಲ್ಲಿ ಅಥವಾ ಎರಡು ಆಕೃತಿಗಳಲ್ಲಿ ಅನುರೂಪ ಕೋನಗಳು ಸಮ ಇರಬೇಕು, ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿ ಎರಡೂ ಇರಬೇಕು. ಮತ್ತೆ ಇನ್ನೊಂದು ಹೇಳ್ತಾರೆ, ಶೃಂಗ ಬಿಂದುಗಳು ಸಮ ಇರಬೇಕಂತ ಹೇಳ್ತಾರೆ. ಅವು ಆಮೇಲೆ ನೋಡೋಣ. ಅಂದ್ರೆ ಯಾವ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಮತ್ತು ಅನುರೂಪ ಭಾವಗಳು ಸಮ ಇರ್ತವೆ, ಇದರ ಅರ್ಥ ಏನು? ಅನುರೂಪ ಕೋನಗಳು ಸಮ ಇರಬೇಕು,
ಮತ್ತು ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು. ಅಂತಹ ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಗಮನ ಇರಬೇಕು, ಸಮರೂಪತೆ ಮತ್ತು ಸರ್ವಸಮ ಏನು ವ್ಯತ್ಯಾಸ ಆಯಿತು ವಿದ್ಯಾರ್ಥಿಗಳೇ? ಏನು ವ್ಯತ್ಯಾಸ ಆಯಿತು? ಎಸ್, ಏನಪ್ಪ ಅಂದರೆ ಸಮರೂಪ ಆಕೃತಿಗಳಾಗಬೇಕಿತ್ತಂದ್ರೆ ಒಂದು ನಿಬಂಧನೆ ಇರಬೇಕು. ಯಾವುದಂದ್ರೆ ಅನುರೂಪ ಕೋನಗಳೇ ಸಮ ಇರಬೇಕು ಅಥವಾ ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು ಒಂದು. ಆದರೆ ಸರ್ವಸಮ ಹಂಗಲ್ಲ, ಅನುರೂಪ ಭಾವಗಳು ಸಮ ಅಥವಾ ಸಮಾನುಪಾತದಲ್ಲಿರಬೇಕು ಮತ್ತು ಅನುರೂಪ ಕೋನಗಳು ಸಮ ಇರಬೇಕು. ಅವು ಎರಡೂ ಇತ್ತು ಅಂದರೆ ನಾವು ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ಸರ್ವಸಮತೆ ನಿಬಂಧನೆ, ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಗಮನ. ಹಾಗಾದ್ರೆ ಸರ್ವಸಮತೆಯ ಬಗ್ಗೆ ಗೊತ್ತಾಗ್ಲಾಗತ್ತಲ್ಲ, ಏನು ಸರ್ವಸಮತೆ ಹೇಗಿರ್ತದೆ ಅಂತ ಗಮನ ಇರಲಿ. ಇಂಥ ಸರ್ವಸಮತೆಯ ನಿಬಂಧನೆಗಳನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಕೆಲವೊಂದು ಲೆಕ್ಕಗಳನ್ನು ಬಿಡಿಸ್ಬೋದು, ಕೆಲವು ಪ್ರಮೇಯಗಳನ್ನು ಸಾಧಿಸ್ಬೋದು. ಈ ಗಮನ ಇಲ್ಲೊಂದು ನಾನು ನಿಮಗೊಂದು ಏನಪ್ಪ ಅಂದರೆ ಈ ಒಂದು ಕೊಡ್ತೇನೆ. ಇಲ್ಲೊಂದು ಚತುರ್ಭುಜ ಹಾಕ ಇದೇ ರಫ್ ಡಯಾಗ್ರಾಮ್. ಹೀಗೆ ಹಾಕ್ಬೇಕಂತ ರೂಲ್ಸ್ ಇಲ್ಲ, ನೀವು ಕೈಲಿ ಹಾಕ್ಬೇಕು. ಇದು ರಫ್ ಡಯಾಗ್ರಾಮ್. ಇದು ಒಂದು ಬಾರಿ ಇಲ್ಲೊಂದು ಚತುರ್ಭುಜ ಹಾಕ್ತಾ ಇದ್ದೀನಿ ನಾನು. ಚತುರ್ಭುಜ ಇದೊಂದು ಚತುರ್ಭುಜ, ಇದಕ್ಕೊಂದು ಹೆಸರು ಕೊಡೋಣ, ಚತುರ್ಭುಜ ಹೆಸರು ಕೊಡೋಣ. ಇದೊಂದು ಚತುರ್ಭುಜ. ಹಾಗೆ ಇಲ್ಲೊಂದು ಚತುರ್ಭುಜ ಹಾಕ್ತೇನೆ. ಗಮನ, ಇಲ್ಲೊಂದು ಚತುರ್ಭುಜ, ಇದೊಂದು ಚತುರ್ಭುಜ, ಇದೊಂದು ಚತುರ್ಭುಜ. ಎರಡು ಚತುರ್ಭುಜಕ್ಕೆ ನಾನು ಹೆಸರನ್ನು ಕೊಡ್ತೇನೆ. ಹೆಸರನ್ನು ಕೊಡ್ತೇನೆ. ಇದರ ಹೆಸರು ABCD ಅನ್ಕೊಳ್ಳೋಣ, ಎಸ್ ಅನ್ಕೊಳ್ಳೋಣ. ಗಮನ ಇರಲಿ. ಇದನ್ನು PQRS ಅನ್ಕೊಳ್ಳೋಣ. ಗಮನ ಇರಲಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವುದೇ ಚತುರ್ಭುಜದ 4 ಒಳಗುಣಗಳ ಮೊತ್ತ ಎಷ್ಟಕ್ಕೆ ಸಮ ಇರ್ತದೆ? ಎಸ್ 360 ಡಿಗ್ರಿಗೆ ಸಮ ಇರ್ತದೆ. ಗಮನ. ಹಾಗಾದರೆ ಇಲ್ಲಿ ನಾವು ಕೋನ ಎ ಅದ 60 ಡಿಗ್ರಿ ಅದ, ಕೋನ ಬಿ ಅದ 120. ನೆನಪಿರಲಿ. ಅದೇ ರೀತಿ ಇದು ಕೋನ ಬಿ ಅದ 60 ಡಿಗ್ರಿ ಅದ, ಕೋನ ಸಿ ಅದ 120. ಹಾಗಾದ್ರೆ ಈ ಕೋನ ಎಸ್ ಅದ 120, ಕೋನ ಪಿ ಅದ 60 ಡಿಗ್ರಿ ಅದ, ಕೋನ ಬಿ ಕ್ಯೂ ಅದ 60 ಡಿಗ್ರಿ ಅದ, ಕೋನ ಆರ್ ಅದ 120 ಡಿಗ್ರಿ ಅದ. ಹಾಗಾದ್ರೆ ಇವು ಸಮರೂಪ ಆಕೃತಿಗಳೇ ಅಂತ ಪ್ರಶ್ನೆ ಮಾಡ್ತಾನೆ. ಸಮರೂಪ ಆಕೃತಿಗಳೇ? ಚೆಕ್ ಮಾಡೋಣ. ಸಮರೂಪ ಆಕೃತಿಗಳು ಅಂದ್ರೆ ಏನು? ಒಂದು ನಿಬಂಧನೆ ಏನಪ್ಪಾ ಅಂದ್ರೆ ಅನುರೂಪ ಕೋನಗಳು ಸಮ ಇರಬೇಕು ಅಂತ. ಹಾಗಾದ್ರೆ ಗಮನ, ಕೋನ ಎಗೆ ಅನುರೂಪ ಕೋನ ಪಿ ಇದೆ. ಹಾಗಾದ್ರೆ ಎರಡು ಸಮಾಧಾನ ನೋಡ್ರಿ, ಎಸ್ ಸಮಾಧಾನ. ಹಾಗಾದ್ರೆ ಕೋನ ಎ ಈಸ್ ಈಕ್ವಲ್ಸ್ ಕೋನ ಪಿ ಈಸ್ ಈಕ್ವಲ್ಸ್ 60 ಡಿಗ್ರಿ. ಒಂದು ಕೋನ ಅನುರೂಪ ಕೋನ ಸಮ ಇದೆ ಒಂದು ಜೊತೆ. ಇನ್ನೊಂದು ಜೊತೆ ಈ ಪಿ ಕೋನಕ್ಕೆ ಅನುರೂಪ ಯಾವುದು? ಎಸ್, ಕೋನ ಡಿಗೆ ಅನುರೂಪ ಕೋನ ಯಾವುದಪ್ಪ ಅಂದ್ರೆ ಕೋನ ಎಸ್ 120. ಗಮನ ಇರಲಿ. ಅದೇ ರೀತಿ ಕೋನ ಬಿಗೆ ಕೋನ ಕ್ಯೂ ಸಮ ಇದೆ, ಎಸ್ 60 ಡಿಗ್ರಿ. ಅದೇ ರೀತಿ ಕೋನ ಸಿಗೆ ಕೋನ ಆರ್ ಸಮ. ಹಾಗಾದ್ರೆ ಕೊಟ್ಟಿರುವ ಎರಡು ಚತುರ್ಭುಜಗಳಲ್ಲಿ ಅನುರೂಪ ಕೋನಗಳು ಸಮವಿದಾವೆ ಅಂತ ಅರ್ಥ. ಹಾಗಾದ್ರೆ ಅನುರೂಪ ಕೋನಗಳು ಸಮ ಅಂದ್ರೆ ಇದು ಸಮರೂಪ ಆಕೃತಿಗಳಾಗಿದೆ. ಎಸ್. ಹಾಗಾದ್ರೆ ಇನ್ನೊಂದು ಆಕೃತಿಗಳನ್ನು ನೋಡೋಣ. ಯಾವ ಆಕೃತಿ? ಇಲ್ಲಿ ಗಮನ
ತ್ರಿಭುಜಗಳನ್ನು ನಾವು ನೋಡೋಣ. ತ್ರಿಭುಜಗಳು ಏನು ಹೇಳಿ? ತ್ರಿಭುಜಗಳು. ಈ ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳು ನಿಬಂಧನೆಯನ್ನು ನೋಡೋಣ ಅಂತ. ಏನಾಗ್ತದೆ ಚೆಕ್ ಮಾಡೋಣ ಅಂತ. ನಿಬಂಧನೆಗಳು ಚೆಕ್ ಮಾಡೋಣ. ನಿಬಂಧನೆ ಏನು ನಿಬಂಧನೆ ಚೆಕ್ ಆಗ್ತದೆ ಅಂತ. ಎಂ ಎನ್ ಓ ಎಕ್ಸ್ ವೈ ಝೆಡ್. ಭಾವು ಎಮ್ಒ ಇದೆ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಭಾವು ಎಕ್ಸ್ ಝೆಡ್ ಇದೆ 6 ಸೆಂಟಿಮೀಟರ್. ಭಾವು ಝೆಡ್ ವೈ ಇದೆ 8 ಸೆಂಟಿಮೀಟರ್. ಭಾವು ವೈ ಎಕ್ಸ್ ಅಥವಾ ಎಕ್ಸ್ ವೈ ಇದೆ 10 ಸೆಂಟಿಮೀಟರ್. ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳೇ ಎಂದು ಚೆಕ್ ಮಾಡುವ. ಹೌದಾ ಅಲ್ಲ ಅಂತ ವಿಚಾರ ಮಾಡಿ. ಹೆಂಗಪ್ಪ? ಫಸ್ಟ್ ಅನುರೂಪ ಭಾವಗಳನ್ನು ಬರ್ಕೊತೀನಿ. ಸಮಾಧಾನ ಅನುರೂಪ ಭಾವ ಎಂ ಓಗೆ ಏನಿದೆ ಎಕ್ಸ್ ಝೆಡ್ ಇದೆ. ಹಾಗಾದ್ರೆ ಎಂ ಓ 3 ಡಿವೈಡೆಡ್ ಬೈ 6. ಗಮನದಲ್ಲಿ ಗೊತ್ತಿಲ್ಲ ಅಂತ ಕೇಳಬೇಕು. ದಿಸ್ ಇಸ್ ಮೇನ್ ಪಾಯಿಂಟ್. ದಿಸ್ ಇಸ್ ಎಂ ಓಗೆ ಎಕ್ಸ್ ಝೆಡ್ ಇದೆ. ಹಾಗಾದ್ರೆ ಎಂ ಓಗೆ ಅನುಪಾತ ಎಕ್ಸ್ ಝೆಡ್ ಇದೆ. ಹಾಗಾದ್ರೆ ಗಮನ ಇರಬೇಕು. 3 1 3 2 1/2 ಇದರ ಅನುಪಾತ. ಅಥವಾ ಇದನ್ನು ಹಿಂಗೂ ಬರೀಬಹುದು, 1 ಅನುಪಾತ 2 ಅಂತೂ ಬರೀಬಹುದು. ಲಾಸ್ಟ್ ಕ್ಲಿಯರ್ ಕಟ್. ಲಾಸ್ಟ್ ಈ ರೀತಿಯಾಗಿ ಬರೀಬಹುದು. ಅದೇ ರೀತಿ ಓ ಎನ್ ಇದೆ. ಇದು ಓ ಎನ್. ಓ ಎನ್ಗೆ ಯಾವಿದೆ? ಝೆಡ್ ವೈ ಇದೆ. ಹಾಗಾದ್ರೆ 4 ಡಿವೈಡೆಡ್ ಬೈ 8. ಗಮನ ಇರಲಿ, ಸ್ಪಷ್ಟವಾಗಿ ಗಮನ ಇರಲಿ. ಹಾಗಾದ್ರೆ 4 1 4 2 1 ಡಿವೈಡೆಡ್ ಬೈ 2 ಅಥವಾ ಇದನ್ನು 1 ಅನುಪಾತ 2 ಅಂತ ಬರೀಬಹುದು ನಾವು. ಗಮನ ಇರಬೇಕು. ಹಾಗಾದ್ರೆ ಇನ್ನೊಂದು ಭಾವ ಇದೆ ಎಂ ಎನ್ ಗೆ. ಎಂ ಎನ್ ಅನುಪಾತ ಯಾವುದಿದೆ? ಎಕ್ಸ್ ವೈ. ಹಾಗಾದ್ರೆ 5/10 ಆಗ್ತದೆ. 5 1 5 2 1/2 ಆಗ್ತದೆ. ಹಾಗಾದ್ರೆ 1 ಅನುಪಾತ. ಗಮನವಿರಲಿ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂದ್ರೆ ಕೊಟ್ಟಿರುವ ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳ ಸಮಾನುಪಾತದಲ್ಲಿ ಇದೆಯಲ್ಲ. ನೋಡ್ರಿ ಹೇಗದ 1/2 1/2 1/2. ಹಾಗಾದ್ರೆ ಈ ಆಕೃತಿಗಳು ಸಮರೂಪಗಳೇ ಹೌದಾ ಅಲ್ಲ? ಎಸ್, ಸಮರೂಪ ಆಕೃತಿ. ಹೆಂಗೆ ಸಮರೂಪ ಆಕೃತಿಗಳು ಹೇಳ್ರು? ಸಮರೂಪ ಆಕೃತಿಗಳು ಆಗಬೇಕಂತಂದ್ರೆ 2 ನಿಬಂಧನೆಗಳನ್ನು ಹೇಳಿ ನಾನು. ಏನಪ್ಪಾ ಅಂದ್ರೆ, ಒಂದು ಅನುರೂಪ ಭಾವಗಳು ಸಮ ಇರಬೇಕು ಅಥವಾ ಅನುರೂಪ ಕೋನಗಳು ಸಮಾನುಪಾತದಲ್ಲಿ ಇರಬೇಕು. ಹಾಗಾದ್ರೆ ಒಂದು ಕಂಡೀಷನ್, ಅನುರೂಪ ಕೋನ ಭಾವಗಳು ಸಮಾನುಪಾತದಲ್ಲಿರಬೇಕು. 1/2 1/2 1/2. ಒಂದು ವೇಳೆ ಸಮಾನುಪಾತದಲ್ಲಿ ಇಲ್ಲಪ್ಪ ಅಂದ್ರೆ ಅವು ಏನಾಗ್ತಾವಪ್ಪ ಅಂದ್ರೆ ಸಮರೂಪತೆಗಳೇ ಆಗುವುದಿಲ್ಲ. ಒಂದು ವೇಳೆ ನಾನು ಹೇಳ್ತೇನೆ ಇಲ್ಲ ಇಲ್ಲಿ 10 ಬದಲಿ ನಾನು 8 ಕೊಟ್ಟೆ ಅಂತ ಹೇಳಿ, ಅವಾಗ ಏನಾಗುತ್ತೆ ಹೇಳೋಣ. ನಾನು ಹೇಳ್ತೀನಿ ಎಸ್, ಇದು 5 ಡಿವೈಡೆಡ್ ಬೈ 8 ಚೇಂಜ್ ನೋಡ್ರಿ, ಚೇಂಜ್ ಹೋಗಲ್ಲ. ಹಾಗಾದ್ರೆ ಇದು ಅನುಪಾತ ಏನಾಗ್ತಪ್ಪ ಅಂದ್ರೆ 5/8 ಆಗ್ತದೆ. ಇದು ನೀವು ಬರೀಬಹುದು 5 ಅನುಪಾತ 8 ಅಂತ. ಹಾಗಾದ್ರೆ ಇವು ಅದಾವಲ್ಲ, ಇವು ಈ ಸಮಾನುಪಾತದಲ್ಲಿ ಇಲ್ಲ. ಇದು ಸಮಾನುಪಾತದಲ್ಲಿ ಇಲ್ಲಪ್ಪ ಅಂದ್ರೆ ಇದು ಸಮರೂಪ ಆಕೃತಿಗಳು ಅಲ್ಲ. ಗಮನ ಇರಲಿ, ದಿಸ್ ಇಸ್ ಮೇನ್ ಪಾಯಿಂಟ್. ಇಂಥವು ನೀವು ಏನು ಮಾಡ್ಬೇಕಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕು. ಈಗ ಇನ್ನೊಂದು ಗಮನ, ಈಗ ನಾನು ಇದು ಅರ್ಥ ಆಯ್ತಲ್ಲ? ಎಸ್, ಈಸಿ ಅದ, ಈಸಿಯಾಗಿ ಹೇಳ್ತೀನಿ ನಾನು, ನೋ ಡೌಟ್. ನಿಮ್ಮ ಪಕ್ಕ ತಿಳಿಯುತ್ತೆ, ಇಲ್ಲಾಂದ್ರೆ ನೋಡಿ. ಈಗ ನಾನೇನು ಮಾಡ್ತೀನಿ, ಗಮನ. ಈಗ ಅಳಗಿಸ್ಬಿಡ್ತೇನೆ. ಇದೇ ತ್ರಿಭುಜಗಳನ್ನು ತಗೊಳ್ಳೋಣ. ನಾ ಅಳತೆಗಳನ್ನು ಚೇಂಜ್ ಮಾಡ್ತೇನೆ. ಅಳತೆಗಳು ಚೇಂಜ್ ಮಾಡಿ 3 ಇದೆ, 6 ಇದೆ, 10 ಇದೆ, 20 ಇದೆ. ಹಾಗಾದ್ರೆ ಗಮನ ಇರಬೇಕು, ಇದನ್ನು ಒಂದು 4 ಕೊಡ್ತೇನೆ. ಹಾಗಾದ್ರೆ ಇದ್ರ ಅಳತೆ ಎಷ್ಟು ಹೇಳ್ತೇನೆ? XY ಅಳತೆ ಯಾಕೆ ಹೇಳ್ತೇನೆ?
ಎಸ್ ಗುಡ್. ಎಕ್ಸ್ ವೈ ಎಷ್ಟಪ್ಪ ಅಂದರೆ ಹೆಂಗೆ ಸಿಂಪಲ್ ಹೆಂಗೆ ಏನು ಬೇಕಾದ್ರೆ ನೋಡಿ 3/6 ಅಂದರೆ 1/2 ಗಮನ. 10/20 ಅಂದರೆ 1/2 ಅನುರೂಪ ಭಾವಗಳು. ಅದೇ ರೀತಿ 4/s ಇದ್ರೆ 1/2 ಬರ್ತದೆ. ಎಸ್ ಹೆಂಗೆ 1/2. ಹಾಗಾದರೆ 4/8 is 1/2. ಹೀಗೆ ನೀವು ಕೊಟ್ಟಿರುವ ಆಕೃತಿಗಳ ಅನುರೂಪ ಭಾವಗಳ ಬೆಲೆಗಳನ್ನು ನೀವು ಕಂಡುಹಿಡಿಬಹುದು. ಈಸಿಯಾಗಿ ಬೆಲೆಗಳನ್ನು ಕಂಡುಹಿಡಿಬಹುದು. ಗಮನ, ಇಟ್ ಇಸ್ ವೆರಿ 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 ಫೈನ್. ಅದೇ ರೀತಿ ನಾನು ಹೇಳ್ತೀನಿ, ಇದು ಇನ್ನೊಂದು ನಾವು ಆಕೃತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಇವೇ ತ್ರಿಭುಜಗಳನ್ನು ನಾವು ತಗೋತೀವಿ. ಇವೇ ತ್ರಿಭುಜಗಳು ಈಗ ನೆನಪಲ್ಲಿ ಈ 2 ತ್ರಿಭುಜಗಳು ಸಿಂಪಲ್ ಐಡಿಯಾ ತಗೋತೀನಿ ನಾನು. ಸಿಂಪಲ್ ತ್ರಿಭುಜ, ಸಿಂಪಲ್ ಗಮನ ತ್ರಿಭುಜ ನೆನ್ಪಿಡು ಇಟ್ಕೋರಿ. ಇದು MNP ನೆಟ್ವರ್ಕ್. ಇಲ್ಲೊಂದು ತ್ರಿಭುಜಗಳು ತೋರಿಸಿ. RST RST this is RST. ಹಾಗಾದ್ರೆ ಗಮನವಿಟ್ಟು ನೋಡ್ಬೇಕ ಏನಪ್ಪ ಅಂದರೆ ಕೊಟ್ಟಿರುವಂಥ ಇದು ಯಾವುದು MNP, ಇದು MNP. ನಾನು ಸ್ವಲ್ಪ ಕಲರ್ ಚಾಕ್ಲೇಟ್ ಹಾಕ್ತೀನಿ ಕಾಣಲಿ, ಚೆನ್ನಾಗಿ ಕಾಣಲಿ. ದಿಸ್ ಇಸ್ ಸುಮ್ಮನೆ ಆಕೃತಿಗಳಿವೆ. MNP ಇದು RST ಹಾಗಾದರೆ P 60 ಡಿಗ್ರಿ, 60 ಡಿಗ್ರಿ. ಹಾಗಾದ್ರೆ M 70 ಡಿಗ್ರಿ ಅಂತ ಗಮನ. ಹಾಗಾದ್ರೆ ಇದು 60 ಡಿಗ್ರಿ ಅಂತ ಗಮನ. ಹಾಗಾದ್ರೆ ಇದು 50 ಡಿಗ್ರಿ. ಹಾಗಾದ್ರೆ ಕೊಟ್ಟಿರುವ 2 ತ್ರಿಭುಜಗಳಲ್ಲಿ ಉಳಿದ ಕೋನಗಳನ್ನು ಕಂಡುಹಿಡ್ಕೊಂಡ್ಬಿಟ್ಟ ಇವು ಸಮರೂಪತೆ ಹೌದಲ್ಲ ಅಂತ ನೀವು ಚೆಕ್ ಮಾಡ್ಬೋದಲ್ಲ. ಎಸ್ 9ನೇ ಕ್ಲಾಸ್ನೇ ಮಾಡಿದ್ದೇವೆ ನಾವು, ಗಮನ ಇರಲಿ. ಹಾಗಾದ್ರೆ ಹೆಂಗಪ್ಪ ಅಂದ್ರೆ ಹೆಂಗೆ ಚೆಕ್ ಮಾಡೋದು? ಹೆಂಗೆ ಬರಲಿ? ಈಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಡೈರೆಕ್ಟ್ ಅದು ಭಾಳ ಈಸಿ ಅದು. ಕೋನ ಎಮ್ಗೆ ಕೋನ ಆರ್ ಏನಂತ ಹೇಳಿ ನಾವು ಎಸ್ ಸಮರೂಪ ಏನದು ಅನುರೂಪ ಅದು. ಹಾಗ ಅನುರೂಪ ಸಮ ಇರ್ತಿರಲ್ಲ, ಹಾಗೆ ಗಮನ ಇಡ್ಬೇಕು. ಹಾಗಾದ್ರೆ ಕೋನ ಎಮ್ಗೆ ಯಾವಾಗಲೂ ಅನುರೂಪ ಕೋನ ಆರ್. ಹಾಗಾದ್ರೆ ನಾವೇನು ಮಾಡ್ತೀವಿ ಅಂದ್ರೆ ದಿಸ್ ಇಸ್ 70 ಡಿಗ್ರಿ. ಹಾಗಾದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಇರ್ತದೆ? 180 ಡಿಗ್ರಿಗೆ ಸಮ ಇರ್ತದೆ. ಹಾಗಾದ್ರೆ ಗಮನ ಇರಬೇಕು. ಕೋನ ಎನ್ ಯಾಕೆ ಇರಬೇಕಪ್ಪ? ಎಸ್ ಎಸ್ ಕೋನ ಎನ್ ಯಾಕಂದ್ರೆ ಎಸ್ಗೆ ಕೋನ ಎನ್ ಅನುರೂಪದ. ನೋಡ್ರಿ, ಕೋನ ಎಸ್ಗೆ ಕೋನ ಎನ್ ಅನುರೂಪದ. ಹಾಗಾದ್ರೆ ಎಷ್ಟು? 50. ಹಾಗಾದ್ರೆ ದಿಸ್ ಇಸ್ 50. ಹಾಗಾದ್ರೆ ಗಮನ ಇರಬೇಕು, ಇವು ಸಮರೂಪ ತ್ರಿಭುಜಗಳಾಗ್ತವೆ. ಎಸ್ ಪಕ್ಕ ಆಗ್ತವೆ. ಪಕ್ಕ ಅಂದ್ರೆ ಪಕ್ಕ ಹೆಂಗಂದ್ರೆ ನೋಡ್ರಿ, ಕೋನ ಟಿಗೆ ಕೋನ ಟಿ ಅನುರೂಪ ಅದೇ. ಹಾಗಾದ್ರೆ 60 ಡಿಗ್ರಿ 60 ಡಿಗ್ರಿ. ಕೋನ ಎಂಗೆ 70 ಡಿಗ್ರಿ, ಕೋನ ಆರ್ ಅನುರೂಪ ಇದೆ 70 ಡಿಗ್ರಿ ಸೇಮ್. ಕೋನ ಎನ್ಗೆ ಕೋನ ಎಸ್ ಅನುರೂಪದ 50 ಡಿಗ್ರಿ 50 ಡಿಗ್ರಿ. ಆ 3 ಒಳಕೋನಗಳನ್ನು ಸೇರಿಸಿ 180 ಡಿಗ್ರಿ ಆಗ್ತದೆ. ಹಾಗಾದರೆ ಇದು ಪಕ್ಕ ನಾವೇನು ಹೇಳ್ತೀವಪ್ಪ ಅಂದರೆ ಸಮರೂಪ ತ್ರಿಭುಜಗಳಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳ ಗಮನ ಇರಲಿ, ಇದೇ ಒಂದು ಆಧಾರವಾಗಿಟ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ತರಗತಿಯ ಘಟಕ 2ರ ತ್ರಿಭುಜಗಳ ಎಂಬ ಘಟಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಭ್ಯಾಸಗಳನ್ನು ಬಿಡಿಸ್ತೇವೆ. ಹೆಂಗೆ ಅಭ್ಯಾಸ ಬಿಡಿಸ್ತೀವಪ್ಪ ಅಂದ್ರೆ ನಿಮ್ಮ ಅಭ್ಯಾಸ ಪೇಜ್ ನಂಬರ್ 31 ಇದೆ. ಗಮನ ಇರಲಿ, ಅಭ್ಯಾಸ
2.1 ಇದೆ. 2.1 ಅದರಲ್ಲಿ ಕೆಲವೊಂದು ಲೆಕ್ಕಗಳಿದ್ದಾವೆ. ಅಭ್ಯಾಸ ಲೆಕ್ಕಗಳನ್ನು ನಾವು ಈಸಿ ಬಿಡಿಸ್ಬೋದು. ಈಗ ಅಭ್ಯಾಸ ಒಂದಿದೆ, ಏನಪ್ಪ ಅಂದ್ರೆ ಅಭ್ಯಾಸ 2.1 ಅಭ್ಯಾಸ. ಗಮನ ಓದ್ರಿ, ಯಾರು ಹೋಗ್ತೀವಿ? ಎಸ್ ಓದ್ರಿ. ಹಾ, ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿರಿ ಅಂತ. ಅದರಲ್ಲಿ ಏನು ಬಿಟ್ಟ ಒಂದೇದು ನೋಡ್ರಿ, ಗಮನ ಒಂದೇದು ಸಿಂಪಲ್. ಎಲ್ಲ ವೃತ್ತಗಳು ಡ್ಯಾಶ್ ಆಗಿದೆ. ಡ್ಯಾಶ್ ಡ್ಯಾಶ್ ಬ್ರಾಕೆಟ್ ಹಾಕಿ ಕೊಟ್ಟಾನೆ. ಸರ್ವಸಮ ಕೊಟ್ಟಾನೆ. ಇನ್ನೊಂದು ಸಮರೂಪ ಕೊಟ್ಟಾನೆ. ಏನು ತಿಳ್ಕೋಬೇಕು? ವೃತ್ತಗಳು ಯಾವಾಗಲೂ ಸರ್ವಸಮ ಇರ್ತವೆ, ಸಮರೂಪತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕ? ಅಲ್ಲಿ ಭಾವಗಳನ್ನು ಇರುವುದಿಲ್ಲ, ಕೋನಗಳು ಇರುವುದಿಲ್ಲ. ನೆನ್ಪಿಟ್ಕೋಬೇಕು, ಅದೊಂದು ಕರ್ವ್ಡ್ ಸರ್ಫೇಸ್, ವಕ್ರವೃತ್ತಾಕಾರ. ಹಾಗಾದರೆ ಇದು ಕಂಪಲ್ಷನಿಂದ ಏನಿರುತ್ತದೆ? ಸರ್ವಸಮ ಇರುತ್ತದೆ. ಸರ್ವಸಮ ಅಂತ ಹೇಳೋದು. ಎಲ್ಲ ವೃತ್ತಗಳು ಸರ್ವಸಮ ಆಗಿರ್ತವೆ. ಹಾಗಾದರೆ ಎಲ್ಲ ವರ್ಗಗಳು ಏನಿರ್ತವೆ? ಸರ್ವಸಮನೇ ಇರ್ತವೆ. ಯಾಕಂದ್ರೆ ಎಲ್ಲ ಭಾವಗಳು ಸಮ ಇರ್ತಾವ ವರ್ಗದಲ್ಲಿ, ಎಲ್ಲ ಕೋನಗಳು ಸಮ ಇರ್ತಾವ. ನೋಡ್ರಿ, ಎರಡನೇದು ನಾ ಹೇಳ್ತೀನಿ, ಎಲ್ಲ ವರ್ಗಗಳು ಚೌಕಗಳು ಡ್ಯಾಶ್ ಆಗಿರ್ತವೆ. ಸರ್ವಸಮ ಅಥವಾ ಸಮರೂಪಿ ಸರ್ವಸಮ ಹಿಂಗಿರ್ತವೆ. ಹಾಗಾದ್ರೆ ಇದು ಕೂಡ ಸರ್ವಸಮ ಇರ್ತದೆ. ಯಾಕ? ಒಂದು ವರ್ಗದಲ್ಲಿ ಕೋನಗಳು ಸಮ ಇರ್ತವೆ, ಭಾವಗಳು ಸಮ ಇರ್ತವೆ, ಏನು ಚೇಂಜಸ್ ಇರೋದಿಲ್ಲ, ಅದಕ್ಕೆ ಸರ್ವಸಮ ಇರ್ತದೆ. ಇನ್ನೊಂದು ಕೇಳ್ತಾ ನೋಡಿ, ಎಷ್ಟು ಈಸಿ ಇದೆ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಹಾಗಾದ್ರೆ ಸಮದ್ವಿಭಾವವು ಸಮ ಇರ್ತಾವ, ಸಮಭಾವ ಸಮ ಇರ್ತಾವ? ಎಸ್, ಸಮಭಾವ ತ್ರಿಭುಜಗಳು ಯಾವಾಗಲೂ ಏನಿರ್ತವಪ್ಪ ಅಂದರೆ ಸರ್ವಸಮ ತ್ರಿಭುಜಗಳೇ ಆಗಿರುತ್ತವೆ. ಎಸ್, ಹಾಗಾದರೆ 4ನೇ ಮೇನ್ ಬಿಡಿಸ್ತಿರಲ್ಲ? ಎಸ್, ಬಿಡಿಸ್ಬೇಕು, ಈಸಿಯಾಗಿ ಬಿಡಿಸ್ಬೇಕು, ನೋ ಡೌಟ್ ಹೇಟ, ಗಮನ ಇರಲಿ. ಹಾಗಾದರೆ 2ನೇ ಮೇನು ಏನದಂದ್ರೆ, 2ನೇ ಮೇನು ಒಂದು ಜೊತೆ ಸಮರೂಪ ಆಕೃತಿಗಳನ್ನು ಬಿಡಿಸಿರಿ. ಸಮರೂಪತೆಗೆ ಒಂದು ಜೊತೆ ಆಕೃತಿಗಳನ್ನು ನೀವು ಬರಿಬೇಕು. ಉದಾಹರಣೆ ಹೇಳ್ತೀನಿ, ಸಮರೂಪ ಆಕೃತಿಗಳಿಗೆ ಒಂದು ಜೊತೆ ಸಮರೂಪ ಆಕೃತಿಗಳು. ಈಗ ಜಸ್ಟ್ ಹೇಳಿ ನೋಡಿ, ಸಾಕಷ್ಟು. ಏನಂದ್ರೆ ಗಮನಲ್ಲಿ ನಾ ಬರೀಬೇಕು ಸಮರೂಪ ಆಕೃತಿಗಳಿಗೆ ಒಂದು ನಾನು ತ್ರಿಭುಜವನ್ನು ಹಾಕ್ತೀನಿ. ಹೆಂಗೆ ತ್ರಿಭುಜ ಹಾಕ್ತೀನಿ ನೋಡಿ, ಎಲ್ಲ ಸಮರೂಪ ಆಕೃತಿ. 2ನೇ ಮೇನಲ್ಲಿ 1ನೇದು ಸಮರೂಪ ಆಕೃತಿಗಳಿಗೆ ನೀವು ಒಂದು ಜೊತೆ ಉದಾಹರಣೆ ಕೊಡ್ರಿ. 2 ವಿಭಿನ್ನ ಉದಾಹರಣೆಗಳನ್ನು ಕೊಡಿರಿ. ಒಂದು ಜೊತೆ ಸಮರೂಪ ಆಕೃತಿಗಳು. ಯಾವ ಒಂದು ಜೊತೆ ಸಮರೂಪ ಆಕೃತಿಗಳು? ಈಗ ಸಮಕೋನೀಯ ತ್ರಿಭುಜಗಳು, ಸಮಕೋನೀಯ ತ್ರಿಭುಜಗಳು ಅಥವಾ ಸಮಭಾವ ತ್ರಿಭುಜಗಳು. ಇವೇನಪ್ಪ ಅಂದ್ರೆ ಸಮರೂಪ ಆಕೃತಿಗಳಾಗಿರ್ತವೆ. ಹಾಗಾದ್ರೆ ಹ್ಯಾಂಗಂದ್ರೆ ನೋಡಿ, ದಿಸ್ ಇಸ್ ಸಿಂಪಲ್ ಆಗಿ ನಾನು ಹೇಳ್ತೀನಿ, ಗಮನ ಇರಲಿ. ಸಮಕೋನ ಎ ಅದ, ಬಿ ಅದ, ಸಿ ಅದ, ಎಕ್ಸ್ ವೈ ಸೆಟ್ ಇದೆ ನೋಡಿ. ಸಮಕೋನೀಯ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಸಮಕೋನ ಸಿಂಪಲ್. ಇನ್ನೊಂದು ಜೊತೆ ಕೊಡೋಣ, ಯಾವುದಪ್ಪ ಅಂದರೆ ಟ್ರಾಪಿಜಿ ಕೊಡು. ಇದೊಂದು ಟ್ರಾಪಿಜಿ ಇದೆ, 2 ಟ್ರಾಪಿಜಿ. ದಿಸ್ ಇಸ್ ಟ್ರಾಪಿಜಿ. ಟ್ರಾಪಿಜಿ ಕೊಡಿ ನೋಡ್ರಿ, ಟ್ರಾಪಿಜಿ ಹಾಕ್ತಾ ಇದೆ.
ಇನ್ನೊಂದು ಕಂಡೀಷನ್ ಮಾಡ್ತೀವಿ ಟ್ರಾಪಿಜಿ. ಈ ಟ್ರಾಪಿಜಿ ಗಮನ ಇರಲಿ. ದಿಸ್ ಇಸ್ ನೋಡ್ರಿ ಎ ಬಿ ಸಿ ಡಿ ಟ್ರಾಪಿಜಿ ಇದೆ, ಎಂ ಎನ್ ಒ ಪಿ ಟ್ರಾಪಿಜಿ ಇದೆ. ಈಗ ಟ್ರಾಪಿಜಿಯನ್ 6 ಇದೆ, ಟ್ರಾಪಿಜಿಯನ್ 12 ಇದೆ. ಅಂದರೆ ಎ ಬಿ 6, ಎಂ ಎನ್ 12 ಸೆಂಟಿಮೀಟರ್ಸ್. ದಿಸ್ ಈಸ್ 2 centimeters, AD 2 centimeters, MP 4 centimeters. This is 3.5 centimeters, 7 centimeters. ಹಾಗಾದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ನೋಡ್ರಿ. ಎ ಬಿ ಎಂ ಎನ್ 6/2, ಆನ್ಸರ್ 1/2. ಕರೆಕ್ಟ್ ನಂಬರ್? ಎಸ್ ಸರಿಯಾ? ಎಸ್ ಯಾಕೆ ಚೇಂಜ್ ನೋಡಿದ್ರೆ ಅಷ್ಟು ಬರ್ತದೆ. This is the main point. English is similar structures, congruency of structures, congruency of geometrical figures. Congruency ಅಂದ್ರೆ ಸರ್ವಸಮಗಳು, ಸಿಮಿಲರ್ ಅಂದ್ರೆ ಸಮರೂಪಿಗಳು ನೆನಪಿಟ್ಕೋಬೇಕು. ಅದೇ ರೀತಿ ಗಮನ ಇರಲಿ. ದಿಸ್ ಇಸ್ AD 2. ಹಾಗಾದ್ರೆ NP 4 ಸೇರ್ಪಡಿಸ್ಬಿಟ್ಟು ಅನ್ಬೇಕು. ಅದೇ ರೀತಿ ಬರೀ ನೆಕ್ಸ್ಟ್ ಇಲ್ಲೊಂದು ಇದು 10 ತಗೊಳ್ಳಿ, ಇದು 20 ತಗೊಳ್ಳಿ. ದಿಸ್ ಇಸ್ ಹಾಗಾದರೆ ಇದೇ ಒಂದು 10/20. ಇದು ಕೂಡ ಒಂದು ಬೇಕು. ಇನ್ನೊಂದು ಹಾಕ್ತಿರ್ತವ್ರಿ AD 3.5/7. 3.5 ಅಂದರೆ 3.5. ಹಾಗಾದರೆ ಸಮರೂಪ ಆಕೃತಿಗಳಿಗೆ ಇಂಥ ಒಂದು ಜೊತೆ, ಎರಡು ಜೊತೆ, 3 ಜೊತೆ ಎಷ್ಟಾದರೂ ನೀವು ಕೊಡ್ಬೋದು. ಯಾಕಂದ್ರೆ ನಿಮ್ಗೆ ಅರ್ಥ ಆಯ್ತಂದ್ರೆ ಆರಾಮ ಕೊಡ್ತೀವಿ, ನೀವು ಅರ್ಥ ಆಗುತ್ತೆ ಫಸ್ಟ್. ಹಾಗಾದರೆ ಸಮರೂಪವಲ್ಲದ ಆಕೃತಿಗಳಿಗೆ ಉದಾಹರಣೆ ಕೊಡ್ರಿ ಅಂದರೆ ಎಸ್ ಕೊಡ್ಬೋದಲ್ಲ? ಎಸ್ ಯಾವ ಸಮ ಇರ್ತದೆ? ಅನುರೂಪ ಭಾವಗಳು ಸಮ ಇರೋದಲ್ಲ, ಅನುರೂಪ ಕೋನಗಳು ಸಮ ಇರ್ತದೆ. ಅಂಥವು ನಾವೇನು ಕರಿತೀವಿ ಅಂದರೆ ಸಮರೂಪವಲ್ಲದ ಆಕೃತಿಗಳು ಅಂತ ಕೊಡ್ತಾರೆ. ಅದೇ ರೀತಿ ನಿಮ್ಮ ಅಭ್ಯಾಸ 2.1ರಲ್ಲಿ 3ನೇದದು ಕೆಳಗಿನ ಚತುರ್ಭುಜಗಳು ಸಮರೂಪಿಗಳೇ ಅಥವಾ ಅಲ್ಲೇ ಎಂಬುದನ್ನು ತಿಳಿಸಿ ಅಂತ. ಅದು ನೀವು ಮನೆ ಮಾಡ್ಕೊಂಡು ಬರ್ತಿರಲ್ಲ? ಎಸ್ ಮಾಡ್ಬೋದು. ಬಾವುಗಳನ್ನು ನೋಡ್ರಿ, ಬಾವುಗಳನ್ನು ನೋಡ್ರಿ, ಜಸ್ಟ್ ಟ್ರೈನಿಂಗ್ ಇದೇ ಟೈಪ್. ಇದು ತ್ರಿಭುಜನ ತೊಗೊಂಡಿದ್ದೀನಿ, ಅಲ್ಲಿ ಚತುರ್ಭುಜ ತೊಗೊಂಡ ಎಲ್ಲ ಸೇಮ್, ನೋ ಡೌಟ್ ಇಟ್. ಅದು ನೋಡಿಬಿಟ್ರೆ ನಿಮಗೆ ಐಡಿಯಾ ಪಕ್ಕ ಬಂದ್ಬಿಡ್ಬೋದು. ಓ ಸರ್ ಈ ರೀತಿ ಹೇಳಿದ್ರು, ಇದೇ ರೀತಿ ನಾವು ಮಾಡಬೇಕು, ಇದು ಹೌದಾ ಅಲ್ಲ ಅಂತ ಗೊತ್ತಾಗ್ಬಿಡ್ಬೋದು. ಟಕ್ ಅಂತ ನೀವೇನು ಮಾಡ್ಬೇಕಂದ್ರೆ ಮಾಡ್ಬೋದು. ಎಸ್ ಹಾಗಾದರೆ ನಾನು ಇಲ್ಲಿವರೆಗೆ ಘಟಕ 2ರಲ್ಲಿ ತ್ರಿಭುಜಗಳಲ್ಲಿ ಸಮರೂಪ ಆಕೃತಿಗಳು ಹೇಗಿರ್ತವೆ, ಸರ್ವಸಮ ಆಕೃತಿಗಳು ಹೇಗಿರ್ತವೆ, ಅವುಗಳನ್ನು ಯಾವ ಚಿಹ್ನೆಗಳಿಂದ ನಾವು ಗುರುತಿಸ್ತೇವೆ, ಮತ್ತು ಯಾವ ರೀತಿಯ ಸಮರೂಪ ಆಕೃತಿಗಳನ್ನು ಫೈಂಡ್ ಔಟ್ ಮಾಡಬೇಕು, ಸಮರೂಪತೆ ಇಲ್ಲದ ಆಕೃತಿಗಳನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಗಮನ ಇರಬೇಕು. ಇದು ಮೇನ್ ಪಾಯಿಂಟ್ ಅದು. ಅದೇ ರೀತಿ ಸಮರೂಪತೆಗೆ ಏನು ನಿಬಂಧನೆ ಇದೆ, ಸರ್ವಸಮತೆಗೆ ಏನು ನಿಬಂಧನೆ ಇದೆ ಅಂತ ಅಭ್ಯಾಸ ಮಾಡಿದ್ದೀವಿ. ಮತ್ತು ಕೆಲವೊಂದು ಎಕ್ಸಾಂಪಲ್ಗಳನ್ನು ಬಿಡಿಸಿದ್ದೀನಿ, ಮತ್ತು ಅಭ್ಯಾಸ 2.1 ಬಿಡಿಸಿದ್ದೀವಿ. ಹಾಗಾದರೆ ನಾಳಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಇದೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಕೆಲವೊಂದು ಪ್ರಮೇಯಗಳು ಬರ್ತವೆ, ಆ ಪ್ರಮೇಯಗಳನ್ನು ಸಾಧಿಸೋಣ. ಯಾಕಂದರೆ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ 4 ಅಥವಾ 5 ಮಾರ್ಕ್ಸಿಗೆ ಒಂದು ಪ್ರಮೇಯ ಫಿಕ್ಸ್ ಇರ್ತದೆ, ನೆನ್ಪಿಟ್ಕೋಬೇಕು. ಮತ್ತು 2 ಮಾರ್ಕ್ಸಿಗೆ ಒಂದು ಎಕ್ಸಾಂಪಲ್ ಫಿಕ್ಸ್ ಇರ್ತದೆ. ಒಟ್ಟು 7ರಿಂದ 8 ಮಾರ್ಕ್ಸ್ ಬ್ಲೂ ಪ್ರಿಂಟ್ನಾಗ ಇದೆ. ಇದು ಗಮನ ಇರಲಿ. ಈ ಚಾಪ್ಟರ್ ನೀವು ಮರಿಬೇಡ್ರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಒಳ್ಳೆಯ ಮಾರ್ಕ್ಸ್ ಅಂತ ತೆಗಿಬೋದು ಅಂತ ನಾನು ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ಬೋದಾ? ಎಸ್, ವೆರಿ ಗುಡ್. ನಾನು ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಓಕೆ, ಎಸ್, ಹೋಮ್ವರ್ಕ್ ಮಾಡಿರಿ, ನಾಳೆ ಬರ್ರಿ. ಎಸ್, ಗುಡ್.